ಇಲ್ಲಿ ರಸ್ತೆ ಗುಂಡಿಗಳ ವರ್ಷಾಚರಣೆ ಮಾಡ್ತಾರೆ. ಯಾವ್ಯಾವ್ದಕ್ಕೋ ಸಂಭ್ರಮ ಮಾಡ್ತಾರೆ. ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ವಿಡಂಬನಾತ್ಮಕವಾಗಿ ಜನರು ರಸ್ತೆ ಗುಂಡಿಗಳಿಗೂ ಕೂಡ ವರ್ಷಾಚರಣೆ ಮಾಡಿ ಸಂಭ್ರಮ ಮಾಡಿದ್ದಾರೆ. ಮಹದೇವಪುರದ ವಾರ್ಡ್ ನಂಬರ್ 149ರಲ್ಲಿ ರಸ್ತೆ ಗುಂಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಇನ್ನೂ ಕೂಡ ಗುಂಡಿ ಮುಚ್ಚಿಲ್ಲ. ರಸ್ತೆ ಸರಿ ಮಾಡದೇ ಇದ್ರೆ ತೆರಿಗೆನೇ ಪಾವತಿ ಮಾಡಲ್ಲ ಅಂತ ಬಿಬಿಎಂಪಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯರು. ಕೇಕ್ ಕಟ್ ಮಾಡಿ ವಿಡಂಬನೆ ಮಾಡಿದ್ದಾರೆ. ಇನ್ನೇನ್ ಮಾಡೋದು, ಇನ್ನು ಎಷ್ಟು ಬೈದ್ರೂ ಇಲ್ಲ. ಹಲೋ, ರೆಡಿನಾ? ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಎಷ್ಟು ಬೈದ್ರೂ ಇಲ್ಲ, ಇನ್ನೇನ್ ಕಂಪ್ಲೇಂಟ್ ಮಾಡಿದ್ರು ಇಲ್ಲ, ಸ್ವತಃ ಖುದ್ದು ಉಪಮುಖ್ಯಮಂತ್ರಿಗಳೇ ಗಡುವು ಕೊಟ್ಟರೂ ಇಲ್ಲ, ಸಾವಿರಾರು ರಸ್ತೆ ಗುಂಡಿಗಳು ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು ಮಹದೇವಪುರ ಈ ವಾರ್ಡ್ 148, 149 ಅಲ್ಲಿ. ಇಲ್ಲಿ ವರ್ಷ ಆದ್ರೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಂಥ ಪರಿಸ್ಥಿತಿ. ಇಂಥ ಜನ ಏನೆಲ್ಲ ಹೇಳ್ತಾ ಇದ್ದಾರೆ, ಅವರ ಆಕ್ರೋಶ ಏನು? ನೀವು ಜನಗಳ ಹತ್ರ ಮಾತಾಡಿದ್ರ, ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಈಗ ರಸ್ತೆ ಕೆಳಗಡೆ ಗುಂಡಿ ಒಳಗೆ ಇಟ್ಟು ಈಗ ಕೇಕ್ ಕಟ್ ಮಾಡ್ತಿದ್ದಾರೆ. ಇದು 10ನೇ ವರ್ಷದ ಆನಿವರ್ಸರಿ ಇದೆ. ಯಾಕಂದ್ರೆ 10 ವರ್ಷಗಳಿಂದ ಈ ಒಂದು ಗುಂಡಿಗೆ ಮುಕ್ತಿ ನೀಡಿಲ್ಲ. ಇದು ವರ್ತೂರು ವಾರ್ಡು 149, 149 ವಾರ್ಡು. ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಈ ಒಂದು ರಸ್ತೆ, ಈ ಒಂದು ಏರಿಯಾ, ಈ ಒಂದು ಒಳಚರಂಡಿ ನೋಡಿದ್ರೆ ಇದು ನಮ್ಮ ಬೆಂಗಳೂರ, ಗ್ರೇಟರ್ ಬೆಂಗಳೂರ? ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕನಸು ಕಾಣ್ತಾರಲ್ಲ ಗ್ರೇಟರ್ ಬೆಂಗಳೂರ ಎಂಬುದು ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ. ಸಾಕಷ್ಟು ನಿವಾಸಿಗಳು ರೋಷವಾಗಿದ್ದಾರೆ. ಯಾಕಂದ್ರೆ ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ, ಗುಂಡಿಗಳು ಬೀಳುತ್ತೆ, ಗುಂಡಿಗಳು ಮುಚ್ಚಲ್ಲ. ಈ ಭಾಗದ ಶಾಸಕರು ನಾಪತ್ತೆ, ಎಲ್ಲಿಗೆ ಹೋಗ್ತಾರೆ ಗೊತ್ತಾಗಲ್ಲ. ಒಂದ್ ಕಡೆ ಚಳಿಗಾಲ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡ್ತಾರೆ, ಯಾವುದೇ ಸಮಸ್ಯೆ ಮುಕ್ತಿ ನೀಡಿಲ್ಲ. ಇಲ್ಲಿ ಸ್ಥಳೀಯರಿದ್ರೆ ಮಾತಾಡ್ಸೋಣ. ಸರ್, ಎಷ್ಟು ವರ್ಷಗಳಾಯ್ತು ಗುಂಡಿ ಮುಚ್ಚಿಲ್ಲ, ನೀವು ಸಹ ರೋಷವಾಗಿದ್ದೀರಾ, ಇವತ್ತು ಕೇಕ್ ಕಟ್ ಮಾಡ್ತಿದ್ರ, ಏನ್ ಹೇಳ್ತಾರೆ ಸರ್ಕಾರಕ್ಕೆ ಅಂತ? ನಾವು 2016ರಿಂದ ಹಿಂದಿನೂ ಸಿಎಂ ಸಿದ್ದರಾಮಯ್ಯ ಅವರೇ ಇದ್ರು. 2016 ಅವರು ಇಲ್ಲಿ STP ಓಪನಿಂಗ್ ಮಾಡಕ್ ಬಂದಾಗ ಅವಾಗೂ ಅಪ್ಲಿಕೇಶನ್ ಕೊಟ್ಟಿದ್ವಿ. ನಾವು ಅವಾಗಿಂದ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ಬರ್ತಾರೆ, ಸಿಎಂ ಆಗ್ತಾರೆ, ಹೋಗ್ತಾರೆ. ಇಲ್ಲಿ ಎಲ್ಲಾ ಮಾಜಿಗಳು ಸಿಎಂಗಳು ಯಾವಾಗ ಅಪೋಸಿಷನ್ ಅಲ್ಲಿ ಇರ್ತಾರಲ್ಲ ಅವ್ರು ಸಿಎಂ ಆಗಕ್ ಬರ್ತಾರೆ. ಸಿದ್ದರಾಮಯ್ಯನವ್ರು ಬಂದ್ರು, ಮೊನ್ನೆ ಅಪಾರ್ಟ್ಮೆಂಟ್ ಅಲ್ಲಿ ನೀರು ಹೋಗಿತ್ತು, ಅವಾಗ ಬಂದಿದ್ರು, ಮತ್ತೆ ಸಿಎಂ ಆದ್ರು. ಬಸವರಾಜ ಬೊಮ್ಮಾಯಿ ಅವ್ರು ಬಂದಿದ್ರು, ಅವರು ಸಿಎಂ ಆದ್ರು, ಅವರು ಹೋದ್ರು. ಯಡಿಯೂರಪ್ಪ ಅವ್ರು ಬಂದ್ರು, ಅವರು ಸಿಎಂ ಆದ್ರು, ಹೋದ್ರು. ಅಪೋಸಿಷನ್ನಿಗೆ ಇದನ್ನ ಹೊಲಸು ತೋರ್ಸಕ್ಕೆ ಬರ್ತಾರೆ. ಆದ್ರೆ ಯಾರು ಇಲ್ಲಿ ನಿಯತ್ತಿಂದ ಕೆಲಸ ಮಾಡಿ ಕೆಲಸ ಮುಗಿಸ್ಕೊಡ್ಬೇಕು ಅನ್ನೋದು ಯಾರಿಗೂ ಇದೇ ಇಲ್ಲ. ಕೆಲಸ ಮುಗಿಸ್ಕೊಡ್ಬೇಕು. ಇಲ್ಲಿರೋರೆಲ್ಲ 30ರಿಂದ 40% ಟ್ಯಾಕ್ಸ್ ಕಟ್ತಾರೆ ಅವ್ರ ಸಂಬಳದಲ್ಲಿ. ಅಂದ್ರೆ 1 ಲಕ್ಷ ಸಂಬಳ ತಗೊಂಡ್ರೆ 40,000 ಸಂಬಳ ಕಟ್ತಾರೆ. ಅಂತ ಜನ ಎಲ್ಲ ಇಲ್ಲಿ ಬಂದಿರೋರು. ಮತ್ತೆ ಇಲ್ಲಿರೋ ಅಪಾರ್ಟ್ಮೆಂಟ್ಗಳಲ್ಲಿ 295 ಅಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ 10 ಅಪಾರ್ಟ್ಮೆಂಟ್ ತುಂಬಾ ದೊಡ್ಡದಿದೆ. ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ 8,000 ಮನೆಗಳಿವೆ. ಶೋಭಾ ಅಲ್ಲಿ ಬ್ರಿಗೇಡ್ ಅಲ್ಲಿ 5,000 ಇದೆ. ಹಾಗೆ ಪ್ರೆಸ್ಟೀಜ್ ಅಲ್ಲಿ 5,000 ಇದೆ. ಇಷ್ಟೊಂದು ಜನರಿಗೆ ಕೊಟ್ಟಿದ್ದೀರಿ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಗ್ರೇಟರ್ ಬೆಂಗಳೂರು ಅಂತಾರೆ. ಇವತ್ತು ಸಹ ಕೇಕ್ ಕಟ್ ಮಾಡಿದ್ರೆ ಏನ್ ಹೇಳ್ತಾರೆ ಅಂತ ಸರ್ಕಾರಕ್ಕೆ? ಒಂದ್ ಕಡೆ ಕನಸು ಕಾಣ್ತಿರುವ ಡಿ.ಕೆ. ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು. ಡಿ.ಕೆ. ಶಿವಕುಮಾರ್ ಇಲ್ಲಿ ಬರ್ಲಿ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಅವ್ರು ಸಿಎಂ ಅಕ್ಕನ. ಡಿ.ಕೆ. ಶಿವಕುಮಾರ್ ಇಲ್ಲಿ ಬರ್ಲಿ, ಅವ್ರು ಬರ್ಲಿ, ಬಂದು ಹೋಗ್ಲಿ. ಇಲ್ಲಿ ನೆಕ್ಸ್ಟ್ ಸಿಎಂ ಆಗ್ಬೇಕಿತ್ತು ನಾವು ಯಾವನೇ ಇರ್ಲಿ ಕರ್ನಾಟಕದಾಗ ಮಿನಿಸ್ಟರ್. ಬರ್ರಿ ಇಲ್ಲೇ, ನೀವು ಗ್ಯಾರಂಟಿ ಸಿಎಂ ಹಾಕಿರಿ. ಯಾಕಂದ್ರೆ ನಮ್ ಬಳಗೇರಿದ ಹಿಸ್ಟ್ರಿ ಐತಿ. 5 ಮಂದಿ ಮಾಜಿ ಸಿಎಂಗಳು ಇಲ್ಲಿ ಬಂದ್ ಹೋಗ್ಯಾರ. ಪ್ರಾಬ್ಲಮ್ ಇದ್ದಾಗ 5 ಮಂದಿ ಚೀಫ್ ಮಿನಿಸ್ಟರ್ ಆಗ್ಯಾರ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಬರ್ರಿ, ನಿಮ್ಮಿಂದ ಬರ್ತೀವಿ, ಸಿಎಂ ಹಾಕಿರಿ. ಇಲ್ಲಿ ಬರ್ರಿ, ಬಂದ್ ಸಿಎಂ ಹಾಕಿರಿ. ಹೇಳಿ, ಇವತ್ತು ಆನಿವರ್ಸರಿ ಮಾಡ್ತಿದ್ರೆ, ಗುಂಡಿ ಆನಿವರ್ಸರಿ, ಇದು ಫಸ್ಟ್ ಟೈಮ್. ಒಂದ್ ಕಡೆ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ ಅಂತ. ಸರ್, ಇದು ಬೆಂಗಳೂರು ಮಿನಿಸ್ಟರ್ ಆಗಿ ಮೊದಲನೇ ಸಲ ಮೋಸ್ಟ್ಲಿ ಕೆಲವು ವರ್ಷ ಹಿಂದೆ ಬೆಂಗಳೂರು ಮಿನಿಸ್ಟರ್ ಆಗಿ ಒಂದು ಸ್ಪೆಸಿಫಿಕ್ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಿ. ಏನಕ್ಕೆ ಕೊಟ್ಟಿದ್ದೀರಿ? ಬೆಂಗಳೂರಾಗಿ ಫೋಕಸ್ ಆಗಿದೆ. ಬೆಂಗಳೂರು ಸರ್ ಇಡೀ ರಾಷ್ಟ್ರಕ್ಕೆ ಇದು ರೆವಿನ್ಯೂ ಹೋಗ್ತಾ ಇದೆ. ಹಂಗೆ ಇಲ್ಲಿದ್ದ ರೆವಿನ್ಯೂ ಮಹದೇವಪುರ ಹೈಯೆಸ್ಟ್ ರೆವಿನ್ಯೂ ಪೇಯಿಂಗ್ ಟ್ಯಾಕ್ಸ್. ಈಗ ಪ್ರಾಪರ್ಟಿ ಟ್ಯಾಕ್ಸಸ್ ಸರ್ ಮುಂದೆ ಇದೀವಿ ಸರ್, ಎಲ್ಲದಕ್ಕೂ ಮುಂದೆ ಇದೀವಿ. ಬಟ್ ರೋಡ್ ವಿಷಯದಲ್ಲಿ ಹಿಂದೆ ಇದೀವಿ ಸರ್. ಯಾಕೆ ಸರ್? ತಪ್ಪು ಸರ್ ಇದು. ಸರ್, ನಾವು ನಮ್ಮನ್ನ ನೋಡಿ ಇಲ್ಲೆಲ್ಲ ಹೊರಗಿನವ್ರು ಇದ್ದಾರೆ ಅಂತ ಸರ್. ಇಲ್ಲಿರೋರೇ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆಲ್ಲದಕ್ಕೂ ಉಪಯೋಗ ಆಗ್ತದೆ ಬಿಟ್ರೆ
ಇಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಮಾತಾದ್ರೆ ಗ್ಯಾರಂಟಿ ಅಂತಾರೆ, ಗ್ಯಾರಂಟಿ ಯೋಜನೆ ತಂದಿವಿ ಅಂತಾರೆ. ಸರ್ ಗ್ಯಾರಂಟಿ ಟ್ಯಾಕ್ಸ್ ಸರ್ ಡೆವಲಪ್ಮೆಂಟ್ ಪ್ಲಸ್ ಗ್ಯಾರಂಟಿ. ಆಲ್ ರೈಟ್, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವರ್ಷಾಚರಣೆ ಮಾಡಿದ್ದಾರೆ. ಯಾವ್ಯಾವ್ದಕ್ಕೋ ಸಂಭ್ರಮ ಮಾಡ್ತಾರೆ. ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ವಿಡಂಬನಾತ್ಮಕವಾಗಿ ಜನರು ರಸ್ತೆ ಗುಂಡಿಗಳಿಗೂ ಕೂಡ ವರ್ಷಾಚರಣೆ ಮಾಡಿ ಸಂಭ್ರಮ ಮಾಡಿದ್ದಾರೆ. ಮಹದೇವಪುರದ ವಾರ್ಡ್ ನಂಬರ್ 149ರಲ್ಲಿ ರಸ್ತೆ ಗುಂಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಇನ್ನೂ ಕೂಡ ಗುಂಡಿ ಮುಚ್ಚಿಲ್ಲ. ರಸ್ತೆ ಸರಿ ಮಾಡದೇ ಇದ್ರೆ ತೆರಿಗೆನೆ ಪಾವತಿ ಮಾಡಲ್ಲ ಅಂತ ಬಿಬಿಎಂಪಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯರು. ಕೇಕ್ ಕಟ್ ಮಾಡಿ ವಿಡಂಬನೆ ಮಾಡಿದ್ದಾರೆ. ಏನ್ ಮಾಡೋದು, ಇನ್ನು ಎಷ್ಟು ಬೈದ್ರೂ ಇಲ್ಲ. ಹಲೋ, ರೆಡಿನಾ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಎಷ್ಟು ಬೈದ್ರೂ ಇಲ್ಲ, ಇನ್ನೇನ್ ಕಂಪ್ಲೇಂಟ್ ಮಾಡಿದ್ರು ಇಲ್ಲ, ಸ್ವತಃ ಖುದ್ದು ಉಪಮುಖ್ಯಮಂತ್ರಿಗಳೇ ಗಡುವು ಕೊಟ್ಟರೂ ಇಲ್ಲ, ಸಾವಿರಾರು ರಸ್ತೆ ಗುಂಡಿಗಳು ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು ಮಹದೇವಪುರ ಈ ವಾರ್ಡ್ 148, 149 ಅಲ್ಲಿ. ಇಲ್ಲಿ ವರ್ಷ ಆದ್ರೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಂಥ ಪರಿಸ್ಥಿತಿ. ಅಂತ ಜನ ಏನೆಲ್ಲ ಹೇಳ್ತಾ ಇದ್ದಾರೆ, ಅವರ ಆಕ್ರೋಶ ಏನು? ನೀವು ಜನಗಳ ಹತ್ರ ಮಾತಾಡಿದ್ರ, ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಈಗ ರಸ್ತೆ ಕೆಳಗಡೆ ಗುಂಡಿ ಒಳಗೆ ಇಟ್ಟು ಈಗ ಕೇಕ್ ಕಟ್ ಮಾಡ್ತಿದ್ದಾರೆ. ಇದು 10ನೇ ವರ್ಷದ ಆನಿವರ್ಸರಿ ಇದೆ. ಯಾಕಂದ್ರೆ 10 ವರ್ಷಗಳಿಂದ ಈ ಒಂದು ಗುಂಡಿಗೆ ಮುಕ್ತಿ ನೀಡಿಲ್ಲ. ಇದು ವರ್ತೂರು ವಾರ್ಡು 149, 149 ವಾರ್ಡು ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಈ ಒಂದು ರಸ್ತೆ, ಈ ಒಂದು ಏರಿಯಾ, ಈ ಒಂದು ಒಳಚರಂಡಿ ನೋಡಿದ್ರೆ ಇದು ನಮ್ಮ ಬೆಂಗಳೂರ, ಗ್ರೇಟರ್ ಬೆಂಗಳೂರ? ಮಾನ್ಯ DK ಶಿವಕುಮಾರ್ ಅವರು ಕನಸು ಕಾಣ್ತಾರಲ್ಲ ಗ್ರೇಟರ್ ಬೆಂಗಳೂರ ಎಂಬುದು ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ. ಸಾಕಷ್ಟು ನಿವಾಸಿಗಳು ರೋಷವಾಗಿದ್ದಾರೆ. ಯಾಕಂದ್ರೆ ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ, ಗುಂಡಿಗಳು ಬೀಳುತ್ತೆ, ಗುಂಡಿಗಳು ಮುಚ್ಚಲ್ಲ. ಈ ಭಾಗದ ಶಾಸಕರು ನಾಪತ್ತೆ, ಎಲ್ಲಿಗೆ ಹೋಗ್ತಾರೆ ಗೊತ್ತಾಗಲ್ಲ. ಒಂದ್ ಕಡೆ ಚಳಿಗಾಲ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಸುಮ್ಮನೆ ಮಾತಾಡ್ತಾರೆ, ಯಾವುದೇ ಸಮಸ್ಯೆ ಮುಕ್ತಿ ನೀಡಿಲ್ಲ. ಇಲ್ಲಿ ಸ್ಥಳೀಯರಿದ್ರೆ ಮಾತಾಡ್ಸೋಣ. ಸರ್, ಎಷ್ಟು ವರ್ಷಗಳಾಯ್ತು ಗುಂಡಿ ಮುಚ್ಚಿಲ್ಲ, ನೀವು ಸಹ ರೋಷವಾಗಿದ್ದೀರಾ, ಇವತ್ತು ಕೇಕ್ ಕಟ್ ಮಾಡ್ತಿದ್ರ, ಏನ್ ಹೇಳ್ತಾರೆ ಸರ್ಕಾರಕ್ಕೆ ಅಂತ? ನಾವು 2016ರಿಂದ ಹಿಂದಿನೂ ಸಿಎಂ ಸಿದ್ದರಾಮಯ್ಯ ಅವರೇ ಇದ್ರು. 2016 ಅವರು ಇಲ್ಲಿ STP ಓಪನಿಂಗ್ ಮಾಡಕ್ ಬಂದಾಗ ಅವಾಗೂ ಅಪ್ಲಿಕೇಶನ್ ಕೊಟ್ಟಿದ್ವಿ. ನಾವು ಅವಾಗಿಂದ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ಬರ್ತಾರೆ, ಸಿಎಂ ಆಗ್ತಾರೆ, ಹೋಗ್ತಾರೆ. ಇಲ್ಲಿ ಎಲ್ಲಾ ಮಾಜಿಗಳು ಸಿಎಂಗಳು ಯಾವಾಗ ಅಪೋಸಿಷನ್ ಅಲ್ಲಿ ಇರ್ತಾರಲ್ಲ ಅವ್ರು ಸಿಎಂ ಆಗಕ್ ಬರ್ತಾರೆ. ಸಿದ್ದರಾಮಯ್ಯನವ್ರು ಬಂದ್ರು, ಮನೇಲಿ ಅಪಾರ್ಟ್ಮೆಂಟ್ ಅಲ್ಲಿ ನೀರು ಹೋಗಿತ್ತು, ಅವಾಗ ಬಂದಿದ್ರು, ಮತ್ತೆ ಸಿಎಂ ಆದ್ರು. ಬಸವರಾಜ ಬೊಮ್ಮಾಯಿ ಅವ್ರು ಬಂದಿದ್ರು, ಅವರು ಸಿಎಂ ಆದ್ರು, ಅವರು ಹೋದ್ರು. ಯಡಿಯೂರಪ್ಪ ಅವ್ರು ಬಂದ್ರು, ಅವರು ಸಿಎಂ ಆದ್ರು, ಹೋದ್ರು. ಅಪೋಸಿಷನ್ನಿಗೆ ಇದನ್ನ ಹೊಲಸು ತೋರ್ಸಕ್ಕೆ ಬರ್ತಾರೆ. ಆದ್ರೆ ಯಾರು ಇಲ್ಲಿ ನಿಯತ್ತಿಂದ ಕೆಲಸ ಮಾಡಿ ಕೆಲಸ ಮುಗಿಸ್ಕೊಡ್ಬೇಕು ಅನ್ನೋದು ಯಾರಿಗೂ ಇದೇ ಇಲ್ಲ. ಕೆಲಸ ಮುಗಿಸ್ಕೊಡ್ಬೇಕು. ಇಲ್ಲಿರೋರೆಲ್ಲ 30ರಿಂದ 40% ಟ್ಯಾಕ್ಸ್ ಕಟ್ತಾರೆ ಅವ್ರ ಸಂಬಳದಲ್ಲಿ. ಅಂದ್ರೆ 1 ಲಕ್ಷ ಸಂಬಳ ತಗೊಂಡ್ರೆ 40,000 ಸಂಬಳ ಕಟ್ತಾರೆ. ಅಂತ ಜನ ಎಲ್ಲ ಇಲ್ಲಿ ಬಂದಿರೋರು. ಮತ್ತೆ ಇಲ್ಲಿರೋ ಅಪಾರ್ಟ್ಮೆಂಟ್ಗಳಲ್ಲಿ 295 ಅಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ 10 ಅಪಾರ್ಟ್ಮೆಂಟ್ ತುಂಬಾ ದೊಡ್ಡದಿದೆ. ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ 8,000 ಮನೆಗಳಿವೆ. ಶೋಭಾ ಅಲ್ಲಿ, ಬ್ರಿಗೇಡ್ ಅಲ್ಲಿ 5,000 ಇದೆ. ಹಾಗೆ ಪ್ರೆಸ್ಟೀಜ್ ಅಲ್ಲಿ 5,000 ಇದೆ. ಇಷ್ಟಕೊಂಡ ಜನರಿಗೆ ಕೊಟ್ಟಿದ್ದೀರಿ. ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಗ್ರೇಟರ್ ಬೆಂಗಳೂರು ಅಂತಾರೆ. ಇವತ್ತು ಸಹ ಕೇಕ್ ಕಟ್ ಮಾಡಿದ್ರೆ ಏನ್ ಹೇಳ್ತಾರೆ ಅಂತ ಸರ್ಕಾರಕ್ಕೆ? ಒಂದ್ ಕಡೆ ಕನಸು ಕಾಣ್ತಿರುವ DK ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಬರ್ಲಿ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಅವ್ರು ಸಿಎಂ ಅಕ್ಕನ